ಬ್ರೋ ಎಲ್ಲ ನನಗೆ ಹೇಳ್ತಾರೆ ವ್ಲಾಗಲ್ಲಿ ಯಾಕೆ ಬರ್ತಿಲ್ಲ, ನೀವು ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂತ. ನಮ್ಮ ಮೋಹನ್ ಮಿಸ್ಸಿಂಗು. ಮೋಹನ್ ಒಬ್ಬ ಇದ್ದಿದ್ರೆ ಇನ್ನೂ ಮಸ್ತಾಗಿರೋದು. ಅವನ ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾನೆ, ಅದಕ್ಕೋಸ್ಕರ ಇನ್ನೂ ಏನು ಆ್ಯಕ್ಟಿವ್ ಇಲ್ಲ. ಯೂಟ್ಯೂಬಲ್ಲಾಗಲಿ ರೈಡಲ್ಲಾಗಲಿ ಆ್ಯಕ್ಟಿವ್ ಇಲ್ಲ. ಹಿ ವಿಲ್ ಬಿ ಬ್ಯಾಕ್. ನಮ್ಮ MJ ಎಲ್ಲಿ ಅಂತ ಸುಮಾರು ಜನ ಕಮೆಂಟ್ ಆಗ್ತಾ ಇದ್ದೀರಾ. ಎಲ್ರಿಗೂ ನೋಡಿ ಸ್ವಲ್ಪ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಇವಾಗ ಅವರು ಸ್ವಲ್ಪ ಡೌನ್ ಫೇಸ್ ಹೋಗ್ತಾ ಇದೆ, ಬಟ್ ಈ ವಿಲ್ ಕಮ್ ಬ್ಯಾಕ್. ಒಳ್ಳೆ ನೆಕ್ಸ್ಟ್ ಲೆವೆಲ್ ಕಮ್ ಬ್ಯಾಕ್ ಮಾಡ್ತಾರೆ. ನಾನು ಎಕ್ಸೈಟ್ ಆಗಿದ್ದೀನಿ ನೋಡೋದಕ್ಕೆ. ವೆಯ್ಟ್ ಫಾರ್ ಯು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಫೈನಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 2 months ಆಯಿತು ಅಂತ ಅನ್ಸುತ್ತೆ ನಾನು ಲಾಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿ. 2025 ಒಂಥರ ಟಫ್ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬಾ ವರ್ಕ್ ಪ್ರೆಷರ್, ಪರ್ಸ್ನಲ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್, ಅದಾದಮೇಲೆ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್, ಇದನ್ನೆಲ್ಲ ನೋಡ್ತಾ ಇದ್ರೆ ಸೀರಿಯಸ್ಲಿ ಯಾವ ರೈಡು ಬೇಡ, ಯೂಟ್ಯೂಬು ಬೇಡ ಅಂತ ಅನಿಸ್ತಿತ್ತು. ಬಟ್ ಏನು ಮಾಡೋಣ, ಯೂಟ್ಯೂಬ್ ಒಂಥರ ನಮಗೆ ಚಟ ಇದ್ದಂಗೆ. ನಾವು ಮಿಡಲ್ ಕ್ಲಾಸ್ ಬಾಯ್ಸ್ ಏನಾದರೂ ಒಂದು ಕೆಲಸ ಇಷ್ಟಪಟ್ಟರೆ ಅದು ಎಷ್ಟೇ ಕಷ್ಟ ಆದರೂ ನಾವು ಮಾಡೇ ಮಾಡ್ತೀವಿ. ಸ್ವಲ್ಪ ಟೈಮ್ ತೊಗೊಂಡ್ರು ಮಾಡೇ ಮಾಡ್ತೀವಿ. ಸೊ ಎನಿವೆ ಫೈನಲಿ ಐ ಆಮ್ ಬ್ಯಾಕ್. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಸುಮಾರು ರೈಡ್ಸ್ಗಳೆಲ್ಲನೂ ಮಾಡ್ತಿದ್ದೆ, ಬಟ್ ಆ ವೀಡಿಯೋಸ್ಗಳನ್ನೆಲ್ಲನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಐ ಡೋಂಟ್ ನೋ ಆ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನ ಇಲ್ವಾ ಅಂತ, ಬಿಕಾಸ್ ತುಂಬಾ ಟೈಮ್ ಆಗಿದೆ. ಸೊ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ಎನಿವೆ ಲೈಫಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇದೆ. ಸೊ ಅದೆಲ್ಲ ಏನೇನು ಚೇಂಜಸ್ ಅಂತ ನೀವು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡ್ತೀರಾ. ಬಟ್ ಟು ಬಿ ಆನೆಸ್ಟ್, ಈ ಗ್ಯಾಪಲ್ಲಿ ನನಗೆ ಒಂದಂತೂ ರಿಯಲೈಸ್ ಆಯಿತು, ನಮ್ಮ ಕಷ್ಟ ಟೈಮಲ್ಲಿ ಯಾರು ನಮ್ಮ ಜೊತೆಗಿರ್ತಾರೆ, ಇಂಥ ಡಿಫಿಕಲ್ಟ್ ಟೈಮಲ್ಲೂ ಯಾರು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ, ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮನ್ನು ಎಷ್ಟು ಇಷ್ಟಪಡ್ತಾರೆ, ಅದಾದ್ಮೇಲೆ ನನ್ನ ಬ್ಲಾಗ್ಸ್ನ ಯಾರ್ಯಾರೆಲ್ಲ ಮಿಸ್ ಮಾಡ್ಕೊಳ್ತಿದ್ದಾರೆ, ನಾನೇನು ತಪ್ಪು ಮಾಡಿದ್ದೀನಿ, ಮುಂದಕ್ಕೆ ಏನು ತಪ್ಪು ಮಾಡಬಾರ್ದು, ಇದನ್ನೆಲ್ಲ ಅನಲೈಸ್ ಮಾಡೋದಕ್ಕೆ ಒಂದು ಬ್ರೇಕ್ ಸಿಕ್ತಂಗೆ ಆಯಿತು. ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಮೆಸೇಜ್ ಹಾಕ್ತಿದ್ರೆ ವ್ಲಾಗ್ ಹಾಕಿ ಅಂತ ಅಂದ್ಬಿಟ್ಟು, ಟು ಬಿ ಆನೆಸ್ಟ್ ನಿಮಗೆಲ್ಲ ಥ್ಯಾಂಕ್ಸ್ ಅಂತಲೇ ಹೇಳಬೇಕು. ಯಾಕಂದ್ರೆ ನಿಮ್ಮ ಮೆಸೇಜಸ್ಸೇ ನಮ್ಗೊಂಥರ ಮೋಟಿವೇಶನ್ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಸೊ ಹೋಪ್ಫುಲಿ ಇನ್ನು ಮುಂದೆ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಐ ಆಮ್ ಸಾರಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಷ್ಟು ದಿನ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಲೆಟ್ಸ್ ಸಿ, ಇನ್ನು ಮುಂದೆ ರೆಗ್ಯುಲರ್ ಆಗಿ ಹಾಕ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಗೇನ್ ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್, ಯಾವಾಗ ಏನಾಗುತ್ತೆ ಏನು ಹೇಳೋಕ್ಕಾಗಲ್ಲ. ಬಟ್ ಹೋಪ್ ಫಾರ್ ದ ಬೆಸ್ಟ್. ಸೊ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಿಮಗೋಸ್ಕರ ಒಂದು ಎಕ್ಸೈಟಿಂಗ್ ವಿಡಿಯೋ ಜೊತೆ ನಾನು ವಾಪಸ್ ಬಂದಿದ್ದೀನಿ. ಇನ್ಫ್ಯಾಕ್ಟ್ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಈ ವಿಡಿಯೋ ಮಾಡೋದಕ್ಕೆ. ಯಾಕಂದರೆ ನನಗೆ ಸಿಕ್ಕಿರೋ ಗಿಫ್ಟ್ ಇದು ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಸೊ ಏನದು ಗಿಫ್ಟ್, ಯಾರು ಕೊಟ್ಟಿದ್ದು, ಏನು ಕತೆ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಸೊ ಬನ್ನಿ. ಓಕೆ, ಸೊ ವಿಡಿಯೋ ಮಾಡೋ ಟೈಮ್ಗೆ ಕರೆಕ್ಟ್ ಟೈಮ್ಗೆ ನಮ್ಮ ಹುಡುಗ ಬಂದ, ನಮ್ಮ ಸಿದ್ಧಾರ್ಥ್. ಸೊ ಸಿದ್ಧಾರ್ಥ್ ಇದ್ದಾನೆ ಅಂತಂದ್ಮೇಲೆ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಬರುತ್ತೆ, ಭಯಂಕರ ಬರುತ್ತೆ. ಸೊ ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ತೊಗೊಳೋದಕ್ಕೆ ಹೆಲ್ಪ್ ಮಾಡ್ತಾನೆ. ಸೊ ನೋಡೋಣ, ಫಸ್ಟ್ ಇವಾಗ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಣ, ಗಿಫ್ಟ್ನ ಅನ್ಬಾಕ್ಸ್ ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಬೀಸ್ಟ್ ಹತ್ರ ಎಲ್ಲ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ಪಿನ್ ಎಲ್ಲ ಹಾಕೊಂಡು ಬರೋಣ. ಸೊ ಸ್ಟಾರ್ಟ್ ಮಾಡೋಣ. ಎಸ್ ಎಸ್ ಓಕೆ. ಬೈ ದ ವೇ, ಈ ಹುಡಿ ಅಂಕಿ ಬ್ರೋ ತಾನೇ ಕೊಟ್ಟಿದ್ದು ಗಿಫ್ಟ್. ನನ್ನ ಬರ್ಡೇಗೆ ಆಕ್ಚುಲಿ ಗಿಫ್ಟ್ ಗಳೆಲ್ಲ ಬಂದಿದೆ ಸುಮಾರು. ಇದು ಬಂದ್ಬಿಟ್ಟು ನಮ್ಮ ಅಂಕಿ ಕೊಟ್ಟಿರೋದು. ಇದು ರೆಡಿ ಮಾಡಿರೋದು ನಮ್ಮ ಹರ್ಷ, ಟೋಟಲ್ ಥ್ರೆಡ್ಸ್ ಇಂಡಿಯಾ ಅಂತ ತಂದ್ಬಿಟ್ಟು. ಸೊ ಒಳ್ಳೊಳ್ಳೆ ಕಸ್ಟಮ್ ಹುಡೀಸ್ ಎಲ್ಲ ಮಾಡ್ತಾನೆ, ಸೊ ಚೆಕ್ ಮಾಡಿ. ಅದಾದ್ಮೇಲೆ ಇದೊಂದು ಸ್ಟಡ್ಸ್ ಬಂದಿದೆ ಗಿಫ್ಟ್. ಅದಾದ್ಮೇಲೆ ಇನ್ನೂ ಒಂದು ಗಿಫ್ಟ್ ಇದೆ ನಮ್ಮ ಸಿದ್ಧಾರ್ಥ್ ಕೊಟ್ಟಿರೋದು. ಐ ಥಿಂಕ್ ಅಲ್ಲಿದೆ. ಕಟ್ ಮಾಡಿಸಿದ್ರ? ಕಟ್ ಮಾಡಿಸಿ ಇಲ್ಲಿ ನೋಡಿ, ಜೋಕರ್ ಅಂಡ್ ವಿಚ್ ವಾಚ್ ಮತ್ತೆ ಬ್ರೇಸ್ಲೆಟ್ ಸಕಲ ಇದೆ. ನನಗೆ ಸಾಕಾದ ಇಷ್ಟ ಆಯ್ತು, ಬ್ಲಾಕ್ ಕಲರ್. ಸೊ ಇದು ನಮ್ಮ ಸಿದ್ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್. ಎನಿ ಟೈಮ್ ಬ್ರೋ, ಎನಿ ಟೈಮ್. ಸೊ ಇವಾಗ ಕಮಿಂಗ್ ಟು ದ ಟಾಪಿಕ್, ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಇದಲ್ಲ, ಇಲ್ಲಿದೆ ನೋಡಿ. ಓಕೆ, ಭಾರ ಇದೆ. ಅನ್ಬಾಕ್ಸ್ ಮಾಡೋಣ. ಆರ್ ಯು ಗೈಸ್ ಎಕ್ಸೈಟೆಡ್ ಟು ಸಿ? ಆಲ್ರೆಡಿ ಗೊತ್ತಾಗಿರುತ್ತೆ, ಮೋಸ್ಟ್ಲಿ ತಮ್ನೇಲೆಲ್ಲ ಹಾಕ್ಬಿಟ್ಟಿರ್ತೀನಿ. ಬಟ್ ಎನಿವೆ ನಮ್ದೊಂದು ಅನ್ಬಾಕ್ಸ್ ಎಕ್ಸ್ಪೀರಿಯನ್ಸ್ ಇರ್ಲಿ ಅಂತ ಬಿಟ್ಟು ಇದು ಮಾಡ್ತಿರೋದು. ಸೊ ಹಿಯರ್ ಇಟ್ ಈಸ್. ಆಲ್ಪೈನ್ ಸ್ಟರ್ಸ್ ಬ್ರ್ಯಾಂಡಿಂಗ್ ನೋಡ್ತಾ ಇದ್ದೀರಾ ಆಲ್ರೆಡಿ. ಸೊ ಇವಾಗಂತೂ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಟ್ಟಿರುತ್ತೆ. ಅವ್ರ ಹುಡ್ಡಿ ಮೇಲೂ ಅದೇ ಬರ್ಸ್ಬಿಟ್ಟಿದ್ದಾರೆ ಆಗ್ಲೇ. ಇದು ಆಲ್ರೆಡಿ ಎಲ್ಲ ಪ್ರಿಂಟ್ ಅಲ್ಲಿ ಮಾಡ್ಬಿಟ್ಟಿದೆ. ಯಾಕಂದ್ರೆ ಬಾಯ್ಸ್ ಗೆಲ್ಲ ಗೊತ್ತಿತ್ತು. ಸೊ ಇದೆಲ್ಲ ಗಿಫ್ಟ್ ಎಲ್ಲ ಮುಂಚೆನೆ ಎಲ್ಲ ಪ್ಲಾನ್ ಮಾಡ್ಬಿಟ್ಟಿದ್ರು. ಬರ್ಡೇ ಆಗಿ ಆಲ್ಮೋಸ್ಟ್ 1 month ಆಯ್ತು. ಈ ವಿಡಿಯೋ ಮಾಡ್ಬೇಕು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಇದ್ದೆ, ಇದನ್ನು ಯೂಸ್ ಮಾಡಿದಿರಾ. ಸಾರಿ ಗೈಸ್, ನನ್ನಿಂದಾನೇ ಡಿಲೇ ಆಗಿರೋದು. ಒಂದ್ ವಾರದಿಂದ ಬರ್ತೀನಿ ವಿಡಿಯೋ ಮಾಡೋಣ ಅಂತ ಬಿಟ್ಟು ಕೈ ಕೊಡ್ತಿದ್ದೆ. ಎನಿವೆ ಬೆಂಗಳೂರಲ್ಲಿ ಮಳೆ ಇತ್ತಲ್ಲ, ಸೊ ವಿಡಿಯೋ ಮಾಡಕ್ ಆಗಿಲ್ಲ. ಓಕೆ, ಲೆಟ್ಸ್ ಟೇಕ್ ಅ ಕ್ಲೋಸರ್ ಲುಕ್. ಆಲ್ಪೈನ್ ಸ್ಟಾರ್
ಓಪನ್ ಮಾಡೋಣ. ಇದರಲ್ಲಿ ಏನೋ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ಗಳಿದೆ. ತೆಗ್ದೇ ಇಲ್ಲ ಬ್ರೋ ನೀವು. ಅದೇ ಅವತ್ತಷ್ಟೇ ಬರ್ಡೇ ಆದ್ಮೇಲೆ ಓಪನ್ ಮಾಡಿರ್ಲಿಲ್ಲ. ಇಲ್ಲಿದೆ ನೋಡಿ, ಇದು ನೋಡ್ತಿದಂಗೆ ಗೊತ್ತಾಗಿರುತ್ತೆ. ದಿಸ್ ಇಸ್ ಆಲ್ಪೈನ್ಸ್ಟರ್ SR10 ಸೂಪರ್ ಟೆಕ್ ಹೆಲ್ಮೆಟ್ ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಅನ್ಬಾಕ್ಸ್. ಫಿನಿಶಿಂಗ್ ನೋಡಿ ಬ್ರೋ, ಅದು ಕವರ್ ಫಿನಿಶ್ ಕ್ವಾಲಿಟಿ ನೋಡು, ಪ್ಯಾಕೇಜಿಂಗ್ ಎಲ್ಲಾನು. ಓ ಮೈ ಗಾಡ್, ಎಸ್ ಎಲ್ಲಿದೆ ನೋಡಿ, ಹೊಸ ಆಲ್ಪೈನ್ಸ್ಟರ್ ಸೂಪರ್ ಟೆಕ್ SR10 ಹೆಲ್ಮೆಟ್ ಇದೆ ಗುರು. ನನ್ನ ಲೈಫಲ್ಲೇನೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಸಿಕ್ಕಿರೋದಂತಂದ್ರೆ ದಿಸ್ ಇಸ್ ದ ಒನ್. ಸೊ ಫಸ್ಟ್ ಹೆಲ್ಮೆಟ್ ಎಲ್ಲಾನು ಹೆಂಗಿದೆ, ಒಳಗಡೆ ಏನೇನಿದೆ ಅದನ್ನೆಲ್ಲ ತೋರಿಸ್ತೀನಿ. ಅದಾದ್ಮೇಲೆ ಯಾರು ಕೊಟ್ಟಿದ್ದೀನಿ ಕತೆ ಎಲ್ಲಾನು ಹೇಳ್ತೀನಿ. ಸೊ ನೋಡಿ ಯಾವ ತರ ಇದೆ ಹೆಲ್ಮೆಟ್. ಕಾರ್ಬನ್ ಫೈಬರ್ ಬ್ರೋ, ಕಾರ್ಬನ್ ಫೈಬರ್ ಹೆಲ್ಮೆಟ್ ಇದು. ಫಿನಿಶಿಂಗ್ ನೋಡಿ ಬ್ರೋ, ಇದು ಆಕ್ಚುಲಿ 2 ತರ ಸ್ಪಾಯ್ಲರ್ ಬರುತ್ತೆ. ಇದೊಂದು ಮತ್ತೆ GP ಸ್ಪಾಯ್ಲರ್. GP ಸ್ಪಾಯ್ಲರ್ ಇನ್ನೂ ಬಂದಿಲ್ಲ, ಅದು ಬಂದ್ಮೇಲೆ ತೋರಿಸ್ತೀನಿ. ಬಟ್ ಸದ್ಯಕ್ಕೆ ಲುಕ್ ಈ ತರ ಇದೆ. ಆಲ್ರೆಡಿ ಟಿಂಟೆಡ್ ವೈಸರ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಸೊ ಹೆಲ್ಮೆಟ್ ಇವಾಗ ಪಕ್ಕಕ್ಕೆ ಇಡೋಣ, ಇನ್ನು ಏನೇನಿದೆ ಅಂತ ಬಿಟ್ಟು ತೋರಿಸ್ತೀನಿ. ಸೊ ಇದ್ರ ಜೊತೆ ಒಂದು ಕ್ಲಿಯರ್ ವೈಸರ್ ಬರುತ್ತೆ. ಸೊ ಇದು ಕ್ಲಿಯರ್ ವೈಸರ್ ಜೊತೆನೆ ಬಂದಿದ್ದು, ಬಟ್ ಅದು ನಾವು ಅನ್ಬಾಕ್ಸ್ ಮಾಡಿದ್ವಲ್ಲ, ನೋಡಿದ್ವಲ್ಲ. ಸೊ ಅವತ್ತು ನೋಡಿದಾಗ ಆ ವೈಸರ್ಗೆ ಚೇಂಜ್ ಮಾಡಿಬಿಟ್ಟೆ ನಾನು. ಯಾಕಂದ್ರೆ ಪದೇ ಪದೇ ಎತ್ತುತ್ತಾ ಇದ್ರೆ ಇದರಲ್ಲಿ ಮಾರ್ಕ್ ಎಲ್ಲಾನು ಬಿಡುತ್ತೆ. ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಟಿಂಟೆಡ್ ಹಾಕ್ಬಿಟ್ಟೆ. ಸೊ ಇಲ್ಲಿ ನೋಡಿ, ಇದೊಂದು ಕ್ಲಿಯರ್ ವೈಸರ್ ಬರುತ್ತೆ. ನಾನೇ ಇದರಲ್ಲಿ ನಿಮ್ಗೆ ಇವತ್ತು ವಿಡಿಯೋದಲ್ಲಿ ಪ್ರಾಪರ್ ಕುತ್ಕೊಂಡು ಪ್ರೊಫೆಷನಲ್ ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲಾನು ಮಾಡ್ತಿಲ್ಲ. ಇನ್ ಮುಂದೆ ಸ್ವಲ್ಪ ವಿಡಿಯೋಸ್ ಎಲ್ಲ ಸ್ವಲ್ಪ ಆದಷ್ಟು ವ್ಲಾಗಿಂಗ್ ಸ್ಟೈಲ್ ಅಂದ್ರೆ ಕ್ಯಾಂಡಿಡ್ ಸ್ಟೈಲ್ ಆಗೇನೆ ಇರ್ಲಿ ಅಂತ ಅಂದ್ಬಿಟ್ಟು ಅನ್ಕೊಂಡಿದೀನಿ. ಯಾಕಂದ್ರೆ ಕುತ್ಕೊಂಡು ವಿಡಿಯೋ ಮಾಡೋದು ಸ್ವಲ್ಪ ಬೋರಿಂಗ್ ಆಗಿರುತ್ತೆ ನಿಮ್ಗೂ ನೋಡೋದಕ್ಕೆ. ಇಷ್ಟು ಯೂಸರ್ ಮ್ಯಾನ್ಯುಯಲ್. ಇದೊಂದು ಹೆಲ್ಮೆಟ್ ಗೆ ಒಂದು ನಂದು ಸಿಲೆಬಸ್ ಎಲ್ಲ ಇರ್ಲಿಲ್ಲ, ಅಷ್ಟು ಪೇಜಸ್ ಇದೆ ಇದರಲ್ಲಿ. ಏನ್ ಓದೋದು ಏನು ಗೊತ್ತಿಲ್ಲ ನನಗೆ. ಸೊ ಎನಿವೆ ಗೂಗಲ್ ಅಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ, ಸ್ಪೆಸಿಫಿಕೇಶನ್ಸ್ ಗಳು ಪ್ರತಿಯೊಂದನ್ನು ಗೊತ್ತಾಗ್ಬಿಡುತ್ತೆ. ಸೊ ಯೂಸರ್ ಮ್ಯಾನ್ಯುಯಲ್ ಎಲ್ಲ ನೋಡೆಲ್ಲ ಅಭ್ಯಾಸ ಇಲ್ಲ ನಮಗೆ. ಸೊ ಇದೊಂದು ಚಿನ್ ಪ್ಯಾಡ್ ಬಂದಿದೆ. ಸೊ ಚಿನ್ ಪ್ಯಾಡ್ ಬಂದ್ಬಿಟ್ಟು ಇಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ಫಿಟ್ ಮಾಡಬೇಕು. ಸೊ ಇದನ್ನೆಲ್ಲ ಆಮೇಲೆ ಫಿಟ್ ಮಾಡೋಣ. ಅದನ್ನ ಬಿಟ್ರೆ ಇದರಲ್ಲಿ ಪಿನ್ ಲಾಕ್ ಸಿಸ್ಟಮ್ ಕೂಡ ಇದೆ. ನೋಡಿ, ಪಿನ್ ಲಾಕ್ ಮತ್ತೆ ಟೇರ್ ಆಫ್ಸ್ ಎರಡು ಇದೆ. ಸೊ ಇದು ಆಕ್ಚುಲಿ ಇದು ಪ್ರಾಪರ್ ರೇಸಿಂಗ್ ಹೆಲ್ಮೆಟ್, ಸ್ಪೋರ್ಟಿ ಹೆಲ್ಮೆಟ್ ಅಂತಂದ್ರೆ ನಿಮ್ಗೆ ಆಲ್ಪೈನ್ಸ್ಟರ್ ಅಲ್ಲೇ ಇದೆಲ್ಲ ಟಾಪ್ ಆಫ್ ದ ಲೈನ್. ಸೊ AGV ನಲ್ಲಿ ನಿಮ್ಗೆ ಹೆಂಗೆ ಪಿಸ್ತಾ GP RR ಇದೆಯೋ ಅದೇ ತರನೇ ಆಲ್ಪೈನ್ಸ್ಟರ್ ಅಲ್ಲಿ SR10. ಸೊ ಈಕ್ವಲೆಂಟ್, ಇದೆರಡು ಕಾಂಪಿಟೇಟರ್ಸ್ ಇದು. ಸೊ AGV ಎಂತಕ್ಕೆ ಹೋಗಿಲ್ಲ, ಈ ಹೆಲ್ಮೆಟ್ ಎಂದು ಚೂಸ್ ಮಾಡ್ದ ಅದನ್ನೆಲ್ಲ ಹೇಳ್ತೀನಿ. ಅದರಿಂದ ಒಂದು ಬ್ಯಾಕ್ ಸ್ಟೋರಿ ಇದೆ. ಸೊ ಇವಾಗ ಇರೋದು ಸ್ಪೆಷಾಲಿಟೀಸ್ ಏನಪ್ಪಾ ಅಂತಂದ್ರೆ, ಅವಾಗಲೇ ಹೇಳ್ದಂಗೆ ಆಲ್ಪೈನ್ಸ್ಟರ್ಸ್ ಅಲ್ಲಿ ಇದು ಒನ್ ಆಫ್ ದ ಟಾಪ್ ಲೈನ್ ಹೆಲ್ಮೆಟ್ ವರ್ಲ್ಡ್ ಅಲ್ಲಿ. ಸೊ ಕೆಲವೊಂದು ಬ್ರಾಂಡ್ಸ್ ಗಳಿದೆ, ಅದನ್ನ ಮೋಸ್ಟ್ ಪ್ರಿಫರಬಲ್ ಹೆಲ್ಮೆಟ್ಸ್ ಫಾರ್ MotoGP ಅಂತ ಕನ್ಸಿಡರ್ ಮಾಡ್ತಾರೆ. ಯಾವ್ಯಾವ್ದಂತಂದ್ರೆ ಆಲ್ಪೈನ್ಸ್ಟರ್ಸ್, ಅದಾದ್ಮೇಲೆ AGV, ಅದಾದ್ಮೇಲೆ ಅರೈ, ಮತ್ತೆ ಶೋಯಿ, ಅದಾದ್ಮೇಲೆ ಶಾರ್ಕ್. ಸೊ ಈ ಹೆಲ್ಮೆಟ್ ಗಳೆಲ್ಲೂ ವರ್ಲ್ಡ್ ಅಲ್ಲಿ ಒಂಥರ ಟಾಪ್ ಪ್ರೀಮಿಯಂ ಬ್ರಾಂಡ್ಸ್ ಗಳಿದೆಲ್ಲೂ. ಸೊ ಇದು ಮೇನ್ಲಿ ಇದನ್ನ ಬಿಲ್ಡ್ ಮಾಡಿರೋದು ಹೈ ಸ್ಪೀಡ್ ಪರ್ಫಾರ್ಮೆನ್ಸ್ ಗೆ. ಸೊ MotoGP ನಲ್ಲಿ ಇದನ್ನ ಯೂಸ್ ಮಾಡಬಹುದು. ಸೊ ಇದು ಬಂದ್ಬಿಟ್ಟು ECE ಮತ್ತೆ ಡಾಟ್, ಅದಾದ್ಮೇಲೆ FIM ಸರ್ಟಿಫೈಡ್ ಹೆಲ್ಮೆಟ್. ಸೊ MotoGP ನಲ್ಲಿ ಏನಾದ್ರು ರೇಸ್ ಮಾಡ್ಬೇಕು ಅಂತಂದ್ರೆ ಹೆಲ್ಮೆಟ್ ಅಲ್ಲಿ ನಿಮ್ಗೆ FIM ಸರ್ಟಿಫೈಡ್ ಇರಲೇಬೇಕು. ಸೊ ಇದು FIM ಸರ್ಟಿಫೈಡ್. ಸೊ ಈ ಹೆಲ್ಮೆಟ್ ಹಾಕೊಂಡು ನಾವು MotoGP ಗೆಲ್ಲ ಹೋಗ್ಬೋದು, ಬಟ್ ನಾನು ಹೋಗಲ್ಲ, ಹೇಳ್ತಾ ಇರೋದಷ್ಟೇ. ಆಮೇಲೆ ಇದು ಬಿಲ್ಡ್ ಆಗಿರೋದು ಮಲ್ಟಿ ಕಾಂಪೋಸಿಟ್ ಕಾರ್ಬನ್ ಅಂತ ಅಂದ್ಬಿಟ್ಟು. ಸೊ ಕಾರ್ಬನ್ ಫೈಬರ್ ಅಲ್ಲಿ ಡಿಫ್ರೆಂಟ್ ಕ್ವಾಲಿಟಿ ಬರುತ್ತೆ, ಅದ್ರಲ್ಲಿ ಇದು ಮಲ್ಟಿ ಕಾಂಪೋಸಿಟ್ ಕಾರ್ಬನ್. ಐಡಿಯಲಿ ನಾವು ಕೈಯಲ್ಲಿ ಇಟ್ಕೊಂಡ್ರೆ 1500 ಗ್ರಾಮ್ಸ್ ಬರುತ್ತೆ. ಬಟ್ ಏರೋಡೈನಾಮಿಕಲಿ ನಾವು ಇದನ್ನು ವೇರ್ ಮಾಡಿದಾಗ ನಿಮ್ಗೆ 1500 ಗ್ರಾಮ್ಸ್ ಆಕ್ಚುಲ್ ಹೆಲ್ಮೆಟ್ ಏನಿದೆ ಅಲ್ಲ ಅದ್ರ ವೇಟ್ ಗೊತ್ತಾಗಲ್ಲ. ಸೊ ಇದು ಫೀಲ್ ಡಿಫ್ರೆಂಟ್, ತುಂಬಾ ಲೈಟ್ ವೇಟ್ ಇರುತ್ತೆ. ನಿಮ್ಗೆ ಹಾಕೊಂಡಿರೋದು ಅಷ್ಟೊಂದು ತಲೆ ಭಾರ ಆಗ್ಲಿ ಆ ತರ ಎಲ್ಲ ಏನು ಆಗಲ್ಲ. ಫಸ್ಟ್ ಆಫ್ ಆಲ್ ವರ್ಲ್ಡ್ ಅಲ್ಲಿ ಕಾರ್ಬನ್ ಫೈಬರ್ ಪ್ರಾಡಕ್ಟ್ ಮೆಟೀರಿಯಲ್ ಯೂಸ್ ಮಾಡೋದೇನೆ ಲೈಟ್ ವೇಟ್ ಇರ್ಲಿ ಅಂತ. ಲೈಟ್ ವೇಟ್ ಮತ್ತೆ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪ್ರಾಡಕ್ಟ್ ಅದು ಮೆಟೀರಿಯಲ್. ನೆಕ್ಸ್ಟ್ ಏರೋಡೈನಾಮಿಕಲಿ ಬಂತು ಅಂತಂದ್ರೆ ಈ ಹೆಲ್ಮೆಟ್ ನ ಪ್ರಾಪರ್ ಆಗಿ ವಿಂಟರ್ನಲ್ ಟೆಸ್ಟ್ ಎಲ್ಲ ಮಾಡಿರ್ತಾರೆ. ಸೊ ಮೋಸ್ಟ್ ಆಫ್ ದ MotoGP ಹೆಲ್ಮೆಟ್ಸ್ ಗಳಲ್ಲೂ ಹಂಗೆ ವಿಂಟರ್ನಲ್ ಟೆಸ್ಟ್ ಎಲ್ಲ ಮಾಡ್ತಾರೆ. ಸೊ ಆ ಏರ್ ಫ್ಲೋ ಎಲ್ಲಾನು ಯಾವ ತರ ಡಿಸಿಪೇಟ್ ಆಗ್ತಾ ಇದೆ ಅದೆಲ್ಲಾನು ಟೆಸ್ಟ್ ಮಾಡೋದಕ್ಕೆ ವಿಂಟರ್ನಲ್ ಟೆಸ್ಟ್ ಎಲ್ಲ ಮಾಡಿರ್ತಾರೆ. ಸೊ ಈ ಹೆಲ್ಮೆಟ್ ಎಲ್ಲ ಆ ಟೆಸ್ಟ್ ಎಲ್ಲಾನು ರನ್ ಮಾಡಿದ್ದಾರೆ. ಸೊ ಹೈ ಸ್ಪೀಡ್ ಪರ್ಫಾರ್ಮೆನ್ಸ್ ಗೆ ಇದು ಒನ್ ಆಫ್ ದ ಬೆಸ್ಟ್ ಹೆಲ್ಮೆಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಇನ್ನ ವೆಂಟಿಲೇಷನ್ ಅಂತ ಬರೋದಾದ್ರೆ ಇದರಲ್ಲಿ ವೇಜನ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಸೊ 7 ಏರ್ ಇಂಟೇಕ್ಸ್ ಗಳು ಕೊಟ್ಟಿದ್ದಾರೆ. ಅದಾದ್ಮೇಲೆ 3 ಎಕ್ಸಾಸ್ಟ್ ಗಳು ಕೊಟ್ಟಿದ್ದಾರೆ. ಸೊ ಏರ್ ಇಂಟೇಕ್ ಅಂತ ಅಂದ್ರೆ ಫ್ರಂಟ್ ಅಲ್ಲಿ ಫ್ಲೋ ಆಗುತ್ತಲ್ಲ ಅದನ್ನ ಒಳಗಡೆ ಎಳ್ಕೊಂಡು ಕಂಪ್ಲೀಟ್ ಆಗಿ ಫ್ಲೋ ಮಾಡಿ ಎಕ್ಸಾಸ್ಟ್ ಮೂಲಕ ಬಿಡುತ್ತೆ. ಸೊ ಇಲ್ಲೊಂದು ಏರ್ ಇಂಟೇಕ್ ಇದೆ. ಅದಾದ್ಮೇಲೆ ಇಲ್ಲಿದೆ ನೋಡಿ ಸೈಡಲ್ಲೆಲ್ಲೂ ಏರ್ ಇಂಟೇಕ್. ಇದೆಲ್ಲಾನು ಬೇಕು ಅಂತಂದ್ರೆ ಓಪನ್ ಮಾಡ್ಕೊಬಹುದು, ಬೇಡ ಅಂದ್ರೆ ಕ್ಲೋಸ್ ಮಾಡ್ಬೋದು. ಎಸ್, ಸೊ ಇಲ್ಲಿದೆ ಅದಾದ್ಮೇಲೆ ಇಲ್ಲಿದೆ. ಅದಾದ್ಮೇಲೆ ಇನ್ನ ಬೆಸ್ಟ್ ಥಿಂಗ್ ಏನು ಅಂತಂದ್ರೆ ಇದ್ರಲ್ಲಿ ಕೊಟ್ಟಿರೋಂಥ ವಿಂಗ್ಲೆಟ್ಸ್. ಸೊ ಏರೋಡೈನಾಮಿಕಲಿ ಇನ್ನೂ ಪ್ರಾಪರ್ ಆಗಿ ಹೆಲ್ಪ್ ಆಗೋದಂತಂದ್ರೆ ಇಲ್ಲಿದೆ ನೋಡಿ ಸೈಡಲ್ಲಿ
ವಿಂಗ್ಲೆಟ್ಸ್ ಸಕ್ಕತ್ತಾಗಿದೆ ಇವರು. ಈ ತರ ವಿಂಗ್ಲೆಟ್ಸ್ ಗಳೆಲ್ಲ ನಾವು ಸೂಪರ್ ಬೈಕ್ ಅಲ್ಲಿ ನೋಡಿರ್ತೀವಿ, ನಮ್ಮ ಡುಕಾಟಿ ಮತ್ತೆ M1000RR S1000RR ಇದ್ರಲ್ಲೆಲ್ಲಾನು ಹಾಕ್ಸಿರ್ತಾರೆ. ಸೊ ಹೆಲ್ಮೆಟ್ ಅಲ್ಲಿ ನಾನು ವಿಂಗ್ಲೆಟ್ಸ್ ನೋಡ್ತಾ ಇರೋದು ಇದೆ ಫಸ್ಟ್. ಇಲ್ಲೊಂದಿದೆ ವಿಂಗ್ಲೆಟ್, ಅದಾದ್ಮೇಲೆ ಇಲ್ಲೊಂದಿದೆ ವಿಂಗ್ಲೆಟ್. ಇದರಲ್ಲಿ EPS ಲೈನರ್ ಯೂಸ್ ಮಾಡಿದ್ದಾರೆ. ಸೊ ಒಳಗಡೆ ತೋರಿಸ್ತೀನಿ ನೋಡಿ, ಸಕ್ಕತ್ತಾಗಿದೆ. ಇದು ಕುಶನಿಂಗ್ ಎಲ್ಲಾನು ಎಷ್ಟು ಕಂಫರ್ಟ್ ಇದೆ ಅಂತ ತಾನೆ, ಒಂಥರ ಕಂಪ್ಲೀಟ್ಲಿ ಇದು ಫೋಮ್ ಗಿಂತನೂ ಸ್ವಲ್ಪ ಒಳ್ಳೆ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಸೊ ನಾವು ಜಾಸ್ತಿ ಹೊತ್ತು ನಾವು ಟ್ರ್ಯಾಕ್ ಅಲ್ಲಿ ಇದನ್ನ ಓಡಿಸಿದ್ರು ಕಂಫರ್ಟಬಲ್ ಆಗಿರುತ್ತೆ, ಸ್ವೆಟ್ ಅಬ್ಸರ್ವ್ ಮಾಡುತ್ತೆ ನೀಟಾಗಿ. ಅದಾದ್ಮೇಲೆ ಜಾಸ್ತಿ ಏನಂತಾರೆ ಪೈನ್ ಪಾಯಿಂಟ್ಸ್ ಇರುತ್ತೆ, ಕೆಲವೊಂದು ಪೈನ್ ಪಾಯಿಂಟ್ಸ್ ಈ ಕಡೆ ಮತ್ತೆ ಇಲ್ಲಿ ಸ್ನಗ್ ಫಿಟ್ ಇದ್ರೆ ತುಂಬಾನೇ ಪೈನ್ ಆಗುತ್ತೆ ಜಾಸ್ತಿ ಹೊತ್ತು ವೇರ್ ಮಾಡಿದ್ರೆ. ಸೊ ಆ ತರ ಯಾವ್ದೇ ತರ ಪೈನ್ ಆಗಲ್ಲ. ಸೊ ಅದಾದ್ಮೇಲೆ ಇನ್ನೊಂದೇನಂದ್ರೆ ಈ ಇನ್ನರ್ ಲೈನಿಂಗ್ಸ್ ಎಲ್ಲ ರಿಮೂವಬಲ್ ಅಂಡ್ ವಾಷಬಲ್. ಸೊ ERS ಎಂತಕ್ಕೆ ಅಂತಂದ್ರೆ ಇದು ಎಮರ್ಜೆನ್ಸಿ ರಿಲೀಸಿಂಗ್ ಸಿಸ್ಟಮ್ ಐ ಬಿಲೀವ್ ಅದೇ ಅನ್ಸುತ್ತೆ. ಸೊ ಇದೆಂತಕ್ಕೆ ಅಂತಂದ್ರೆ ಇನ್ ಕೇಸ್ ಏನಾದ್ರು ಎಮರ್ಜೆನ್ಸಿ ಸಿಚುವೇಶನ್ ಅಥವಾ ಆಕ್ಸಿಡೆಂಟ್ ಏನಾದ್ರು ಆಯ್ತು ಅಂತಂದ್ರೆ ಫುಲ್ ಹೆಲ್ಮೆಟ್ ನ ರಿಮೂವ್ ಮಾಡೋದು ಇಟ್ಸ್ ವೆರಿ ಡೇಂಜರಸ್. ಸೊ ಅದಕ್ಕೆ ಇದನ್ನ ಪುಲ್ ಮಾಡಿದ್ರೆ ಚೀಕ್ ಪ್ಯಾಡ್ ಸಮೇತ ಬರುತ್ತೆ. ಸೊ ಹೆಲ್ಮೆಟ್ ಶೆಲ್ ಸಪರೇಟ್ ಆಗ್ಬಿಡುತ್ತೆ, ಚೀಕ್ ಪ್ಯಾಡ್ಸ್ ಇದೆಲ್ಲ ಸಪರೇಟ್ ಆಗ್ಬಿಡುತ್ತೆ. ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಹೆಲ್ಮೆಟ್ಸ್ ಅಲ್ಲೆಲ್ಲ ಕೊಡ್ತಾರೆ. ಅದಾದ್ಮೇಲೆ ಈ ಮೆಟೀರಿಯಲ್ ಬಂದ್ಬಿಟ್ಟು ಆಂಟಿ ಬ್ಯಾಕ್ಟೀರಿಯಲ್ ಮೆಟೀರಿಯಲ್ ಯೂಸ್ ಮಾಡಿರೋದು. ಸೊ ಈಸಿಲಿ ಈ ಬ್ಯಾಕ್ಟೀರಿಯಾಸ್ ಫಂಗಸ್ ಅದೆಲ್ಲ ಆಗುತ್ತಲ್ಲ ಆ ತರ ಆಗಲ್ಲ. ಸೊ ನಾರ್ಮಲ್ ನಿಮ್ಗೆ ಲೋ ಕ್ವಾಲಿಟಿ ಚೀಕ್ ಪ್ಯಾಡ್ಸ್ ಎಲ್ಲಾನು ಹೆಂಗೆ ಅಂತಂದ್ರೆ ಒಂದ್ ಸ್ವಲ್ಪ ದಿನ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ, ನಿಮ್ಗೆ ವೈಟ್ ಪ್ಯಾಚಸ್ ಗಳು ಬರುತ್ತೆ. ಸೊ ಅದೆಲ್ಲ ಆಕ್ಚುಲಿ ಬ್ಯಾಕ್ಟೀರಿಯಾ ಫಂಗಸ್ ಇಂದಾನೆ ಆಗೋದು, ಜಾಸ್ತಿ ಸ್ವೆಟ್ ಆಗ್ತೀವಲ್ಲ ಒಳಗಡೆ, ಸೊ ಅದರಿಂದ ಆಗೋದು. ಸೊ ಇದ್ರಲ್ಲಿ ಬಂದ್ಬಿಟ್ಟು ಆಂಟಿ ಬ್ಯಾಕ್ಟೀರಿಯಲ್. ಬಟ್ ಎನಿವೇ ಹೆಲ್ಮೆಟ್ ಮೇಂಟೆನೆನ್ಸ್ ಯಾವ್ದೇ ಹೆಲ್ಮೆಟ್ ಇದ್ರು ಮಾಡಬೇಕು, ಬಟ್ ಇದ್ರಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕ್ವಾಲಿಟಿ ಚೆನ್ನಾಗಿದೆ ಅಷ್ಟೇ ಚಿಕ್ ಪ್ಯಾಡ್. ಸೊ ಇದು ಬಂದ್ಬಿಟ್ಟು ಪಿನ್ ಲಾಕ್ ರೆಡಿ. ಸೊ ಹೆಲ್ಮೆಟ್ ಗೆ ಏನ್ ಬರುತ್ತೆ ವೈಸರ್, ಅದರಲ್ಲಿ ಪಿನ್ ಲಾಕ್ ಸಿಸ್ಟಮ್ ಇರಲ್ಲ, ಬಟ್ ಪಿನ್ ಲಾಕ್ ರೆಡಿ ಇರುತ್ತೆ. ಸೊ ನಾವು ಅಟ್ಯಾಚ್ ಮಾಡ್ಕೋಬಹುದು. ಇಲ್ಲಿದೆ ನೋಡಿ ಪಿನ್ ಲಾಕ್ 120 XLT. ಸೊ ಎಸ್, ಸೊ ಇಲ್ಲಿದೆ ನೋಡಿ. ಇದು ಸದ್ಯಕ್ಕೆ ಆಮೇಲೆ ನೀಟಾಗಿ ಕುತ್ಕೊಂಡು ಹಾಕ್ತೀನಿ, ಇವಾಗ ಸದ್ಯಕ್ಕೆ ಹಾಕಕ್ ಹೋಗಲ್ಲ. ಸೊ ಇದ್ರದ್ದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಯೂಶಲಿ ಸೊ ಈ ಮಳೆಗಾಲದಲ್ಲೆಲ್ಲ ನೀವು ರೈಡ್ ಹೋದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರ, ಒಳಗಡೆ ಏನಾದ್ರು ಕ್ಲೋಸ್ ಮಾಡಿದ್ರೆ ನೀವು ವೈಸರ್, ನೀವು ಮಾತಾಡ್ತಾ ಇದ್ರೆ ಉಸಿರಾಡ್ತಿದ್ರೆ ಅದು ಫಾಗ್ ಅಪ್ ಆಗ್ತಾ ಇರುತ್ತೆ. ಸೊ ಇದ್ರಲ್ಲಿ ಅದು ಫಾಗ್ ಅಪ್ ಆಗಲ್ಲ. ಸೊ ಇದು ಒಂಥರ ಆಂಟಿ ಫಾಗ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ಟೇರ್ ಆಫ್ಸ್ ಅಂತ ಅಂತಾರೆ. ಸೊ ಟೇರ್ ಆಫ್ಸ್ ಎಲ್ಲ ಯಾವ ತರ ಅಂತಂದ್ರೆ ಯೂಶಲಿ ಮೋಟೋ ಜಿಪಿ ನಲ್ಲಿ ಟೇರ್ ಆಫ್ಸ್ ಗಳು ಯೂಸ್ ಮಾಡ್ತಾರೆ. ಎಂತ ಟೈಮಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ಯೂಶಲಿ ಈ ಡಸ್ಟ್ ಎಲ್ಲ ಜಾಸ್ತಿ ಇರುತ್ತೆ ಅಥವಾ ಮಳೆ ಜಾಸ್ತಿ ಇರುತ್ತೆ ಅಂತ ಟೈಮಲ್ಲಿ ಏನಂತಂದ್ರೆ ಈ ಟೇರ್ ಆಫ್ಸ್ ಇದೆಯಲ್ಲ ಜಸ್ಟ್ ಒಂದ್ಸಲ ಈ ತರ ವೈಪ್ ಮಾಡಿದ್ರೆ ಒಂದ್ ಲೇಯರ್, ಯೂಶಲಿ ಹೆಲ್ಮೆಟ್ ಮೇಲೆ ವೈಸರ್ ಮೇಲೆ ಒಂದ್ ಲೇಯರ್ ಬರುತ್ತೆ, ಆ ಟೇರ್ ಆಫ್ ಮಾಡಿದ್ರೆ ಅದ್ರ ಮೇಲೆ ಇರೋ ಡಸ್ಟ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಬಟ್ ಇದೆಲ್ಲ ಜಾಸ್ತಿ ನಾವೇನು ಯೂಸ್ ಮಾಡಕ್ ಹೋಗಲ್ಲ, ಬಿಕಾಸ್ ನಮ್ದೆಲ್ಲ ಯೂಸಬಿಲಿಟಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇದನ್ನೇನ್ ಜಾಸ್ತಿ ಯೂಸ್ ಆಗಲ್ಲ ಅಂತ ಅನ್ಸುತ್ತೆ, ಅನ್ಲೆಸ್ ವಿ ಆರ್ ಗೋಯಿಂಗ್ ಟು ಟ್ರ್ಯಾಕ್. ಸೊ ನೀವೇನಾದ್ರೂ ಒಂದು ಸೂಪರ್ ಬೈಕ್ ಇಟ್ಟಿದ್ದೀರಾ ಅಥವಾ ಹೈ ಸ್ಪೀಡ್ ಪರ್ಫಾರ್ಮೆನ್ಸ್ ಬೈಕ್ಸ್ ಗಳು ಇಟ್ಟಿದ್ದೀರಾ ಅಂತ ಅಂದ್ರೆ ಈ ತರ ಹೆಲ್ಮೆಟ್ಸ್ ಗಳು ಮ್ಯಾಂಡೇಟರಿ ಅಂತ ಹೇಳಲ್ಲ, ಬಟ್ ಇಟ್ಸ್ ಅ ನೆಸೆಸಿಟಿ. ಈ ತರ ಹೆಲ್ಮೆಟ್ ತೊಗೊಳೋದು ಬೆಟರ್, ಯಾಕಂದ್ರೆ ಇದು ಮೋಸ್ಟ್ಲಿ ಟ್ರ್ಯಾಕ್ ರೆಡಿ, ಅದಾದ್ಮೇಲೆ ಹೈ ಸ್ಪೀಡ್ ಪರ್ಫಾರ್ಮೆನ್ಸ್ ಗಳದೆಲ್ಲ ನಿಮ್ಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ, ಖುಷಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಹುಡುಗರಿಗೆಲ್ಲ ಸ್ವಲ್ಪ ಬೈದಿದ್ದೀನಿ ಇದೆಲ್ಲ ಗಿಫ್ಟ್ ಮಾಡಿರೋದಕ್ಕೆ, ಯಾಕಂದ್ರೆ ನಾನು ಲೈಫಲ್ಲಿ ನಾನು ಇಷ್ಟೊಂದು ಎಕ್ಸ್ಪೆನ್ಸಿವ್ ಗಿಫ್ಟ್ ಎಲ್ಲ ನಾನು ರಿಸೀವ್ ಮಾಡ್ಕೊಂಡಿಲ್ಲ ಯಾರ ಹತ್ರನು. ಸೊ ಇದು ಈ ಗಿಫ್ಟ್ ಕೊಟ್ಟಿರೋದು ನಮ್ಮ ಹಿತೇಶ್ ಮತ್ತೆ ನಮ್ಮ ಕ್ಲೋಸ್ ಪೀಪಲ್, ನಮ್ಮ ಫ್ರೆಂಡ್ಸ್ ಅವರೆಲ್ಲ ಸೇರಿ ನನ್ನ ಬರ್ಡೇ ಕೊಟ್ಟಿರೋದು. ಸೊ June 15 ನನ್ನ ಬರ್ಡೇ ಇತ್ತಲ್ಲ, ಸೊ ಆ ಟೈಮಲ್ಲಿ ಈ ಹೆಲ್ಮೆಟ್ ನ ಗಿಫ್ಟ್ ಮಾಡಿದ್ರು. ಸೊ ಇದ್ರದ್ದು ಒಂದು ರೀಲ್ ಹಾಕಿರ್ತೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ, ಸೊ ನೀವು ಹೋಗಿ ಚೆಕ್ ಮಾಡಿ ಯಾವ ತರ ತಗೊಂಬಂದಿ ಕೊಟ್ರು ಅಂತ ಅಂದ್ಬಿಟ್ಟು. ಸ್ಪೆಷಲ್ ಥ್ಯಾಂಕ್ಸ್ ಟು ಹಿತೇಶ್, ನಮ್ಮ ಹಿತು ಮತ್ತೆ ನಮ್ಮ ಲವ್ಲಿ ಪೀಪಲ್. ಸೊ ಯಾರು ನೋಡ್ತಾ ಇದೀರಾ, ಸೊ ಥ್ಯಾಂಕ್ ಯು ಸೋ ಮಚ್ ಈ ಗಿಫ್ಟ್ ಕೊಟ್ಟಿರೋದಕ್ಕೆ. ಅದಾದ್ಮೇಲೆ ಹೇಳಿದ್ನಲ್ಲ, ಅದಾದ್ಮೇಲೆ ಗಿಫ್ಟ್ಸ್ ಗಳೆಲ್ಲ ಬೇರೆ ಗಿಫ್ಟ್ಸ್ ಗಳೆಲ್ಲ ಬಂತು. ಇದು ನಮ್ಮ ಅಂಕಿ ಕೊಟ್ಟ, ವಾಚ್ ನಮ್ಮ ಸಿದ್ಧಾರ್ಥ್ ಕೊಟ್ಟ. ಸೊ ನನ್ನ ಬರ್ಡೇ ನಲ್ಲಿ ಯಾರ್ಯಾರು ವಿಶ್ ಮಾಡಿದೀರಾ, ಯಾರ್ಯಾರು ಗಿಫ್ಟ್ಸ್ ಗಳನ್ನ ಕೊಟ್ಟಿದ್ದೀರಾ, ಯಾರ್ಯಾರು ನನ್ಗೆ ಒಳ್ಳೇದನ್ನ ಬಯಸಿದೀರಾ, ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಹೆಲ್ಮೆಟ್ ನ ಕೊಡೋದಕ್ಕೆ ಹಿಂದೆ ಒಂದು ರೀಸನ್ ಇದೆ, ಏನಂದ್ರೆ ನಾವು ಲಾಸ್ಟ್ ಮಂತ್ ಚೆನ್ನೈಗೆ ಹೋಗಿದ್ವಿ. ಸೊ ಚೆನ್ನೈಯಲ್ಲಿ ಟ್ರ್ಯಾಕ್ ಸೆಷನ್ ಮಾಡ್ತಿದ್ನಲ್ಲ, ಸೊ ಅವಾಗ ಯಾರ್ಯಾರು ಯಾವ್ದಾದ್ರು ಹೆಲ್ಮೆಟ್ ಗಳು ಅದೆಲ್ಲ ಯೂಸ್ ಮಾಡ್ತಿದ್ರೆ ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ನನಗೆ ತುಂಬಾ ಇಷ್ಟ ಆಗಿದ್ದಂತಂದ್ರೆ AGV ಪಿಸ್ತಾ GP-RR ಮತ್ತೆ ಆಲ್ಪೈನ್ ಸ್ಟಾರ್ SR10. ಬಟ್ ಪಿಸ್ತಾ GP-RR ಯಾರು ಯೂಸ್ ಮಾಡ್ತಿರಲ್ಲ ಅವ್ರೇನು ಫೀಡ್ಬ್ಯಾಕ್ ಅಲ್ಲಿ ಕೊಟ್ಟಿದ್ರು, ಏನಂತಂದ್ರೆ ಅದರಲ್ಲಿ ಸ್ವಲ್ಪ ವಿಂಡ್ ನಾಯ್ಸ್ ಜಾಸ್ತಿ ಇದೆ, ಹೈ ಸ್ಪೀಡ್ ಅಲ್ಲಿ ಒಂದು 200+ ಹೋಗ್ತಿದ್ದಂಗೆ ವಿಂಡ್ ನಾಯ್ಸ್ ಗಳು ಜಾಸ್ತಿ ಇದೆ ಅದರಲ್ಲಿ. ಬಟ್ ಇದರಲ್ಲಿ ವಿಂಡ್ ನಾಯ್ಸ್ ಇಲ್ಲ. ಸೊ ಏರೋಡೈನಮಿಕಲಿ ಇದು ಪರ್ಫೆಕ್ಟ್ ಅಂತ, ಕ್ಲೋಸ್ ಟು ಪರ್ಫೆಕ್ಟ್ ಅಂತಾನೆ ಅನ್ಬೋದು. ಸೊ ಅದಕ್ಕೋಸ್ಕರ ನಮ್ ಹಿತೇಶ್ ಇದನ್ನ ಚೂಸ್ ಮಾಡಿದ್ದು. ಜೊತೆಗೆ ನಾನು ಹೇಳ್ತಿದ್ದೆ, ನಾನು ಅವ್ನಿಗೆ ನಾವ್ ಹೆಲ್ಮೆಟ್ ತಗೊಬೇಕು ಹೊಸದು, ಯಾಕಂದ್ರೆ ನನ್ನ ಹತ್ರ ಯೂಸ್ ಮಾಡ್ತಾ ಇದ್ ಇವಾಗ MT Thunder 3 Pro ಯೂಸ್ ಮಾಡ್ತಾ ಇರೋದು. ಇಲ್ಲಿದೆ ನೋಡಿ MT Thunder 3 Pro. ಈ ಹೆಲ್ಮೆಟ್ ನನ್ನ ಲಾಸ್ಟ್ ಇಯರ್ ಬರ್ಡೇಗೆ ನಮ್ಮ ಹರ್ಷ ಸಾಕ್ಷಿ ಸೇರಿಸಿ ಕೊಟ್ಟಿದ್ದು ಗಿಫ್ಟ್. ಸೊ ಈ ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದೆ. ಬಟ್ ಈ ಹೆಲ್ಮೆಟ್ ಅಲ್ಲಿ ಏನೋ ಪ್ರಾಬ್ಲಮ್ ಅಂತ ಅಂದ್ರೆ ಹೆವಿ ವಿಂಡ್ ನಾಯ್ಸ್ ಇದೆ ಗುರು. ನಾವು ಇದು 150-160 ಎಲ್ಲ ಕ್ರಾಸ್ ಮಾಡ್ತಿದ್ದಂಗೆನೆ ವಿಜಿಲ್ ನಾಯ್ಸ್ ಬರುತ್ತೆ.
ಸೊ ಈ ಹೆಲ್ಮೆಟ್ ಅಂತಲ್ಲ, ಬೇರೆ ಯಾವುದೇ ತರ ಒಂದು 10,000 ಒಳಗಡೆ ಯೂಸ್ ಮಾಡ್ತಿರೋ ಹೆಲ್ಮೆಟ್ ಗಳಲ್ಲೆಲ್ಲೂ ಸೂಪರ್ ಬೈಕ್ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ಬಿಕಾಸ್ ಮೋಸ್ಟ್ಲಿ ವಿ ಟೆನ್ ಟು ಗೋ ಆನ್ ಹೈ ಸ್ಪೀಡ್ ರನ್. ಸೊ ಅಂತ ಟೈಮ್ ಅಲ್ಲಿ ಆ ತರ ಹೆಲ್ಮೆಟ್ ಗಳು ಯೂಸ್ ಆಗಲ್ಲ. ಸೊ ನಾನು ಹಿತೇಶ್ ಹತ್ರ ಮಾತಾಡ್ತಾ ಇದ್ದೆ, ನಾನು ಒಂದು ಹೆಲ್ಮೆಟ್ ತಗೋಬೇಕು, ನೋಡೋಣ ಸ್ವಲ್ಪ ಸೇವಿಂಗ್ಸ್ ಗಿವಿಂಗ್ಸ್ ಎಲ್ಲ ಮಾಡ್ಬಿಟ್ಟು ಪಿಸ್ಸಾ GPR ಇಲ್ಲ ಅಂತಾರೆ ಆಲ್ಪೈನ್ಸ್ಟಾರ್ ನೋಡೋಣ ಅಂತ ಇದ್ದೆ. ಬಟ್ ಹುಡುಗ ಸೈಡ್ ಗ್ಯಾಪ್ ಅಲ್ಲಿ ಪ್ಲಾನ್ ಮಾಡ್ಬಿಟ್ಟವನೆ. ಅವನು ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಹೆಲ್ಮೆಟ್ ಗಿಫ್ಟ್ ಕೊಟ್ರು. ದಿಸ್ ಅಬೌಟ್ ಇಟ್. ಇದೆ ಕತೆ, ಈ ಹೆಲ್ಮೆಟ್ ಹಿಂದಿನ ಕತೆ. ಸೊ ನೆಕ್ಸ್ಟ್ ನಾನು ಯಾವ್ದೇ ರೈಡ್ ಮಾಡ್ಬೇಕಾದ್ರೆ ವ್ಲಾಗ್ ಮಾಡ್ಬೇಕಾದ್ರೆ ಈ ಹೆಲ್ಮೆಟ್ ನ ಜಾಸ್ತಿ ನೋಡ್ತೀರಾ. ಇನ್ನೂ ವ್ಲಾಗಿಂಗ್ ಸೆಟಪ್ ಎಲ್ಲ ಏನು ಮಾಡಿಲ್ಲ. ಸೊ ನೋಡೋಣ, ಇದು ಸ್ವಲ್ಪ ಏರೋಡೈನಮಿಕಲಿ ಸಕ್ಕತ್ತಾಗಿದೆ. ಸೊ ಜಾಸ್ತಿ ವೆಯ್ಟ್ ಇಟ್ರು ಏರೋಡೈನಮಿಕ್ ಎಲ್ಲಾನು ಹಾಳಾಗ್ಬಿಡುತ್ತೆ. ಸ್ವಲ್ಪ ಲಿಮಿಟೆಡ್ ಪರ್ಪಸ್ ಯೂಸ್ ಮಾಡೋಣ. ನೆಕ್ಸ್ಟ್ ಇವಾಗ ಟ್ರ್ಯಾಕ್ ಸೆಷನ್ಸ್ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಆ ಟೈಮಲ್ಲೆಲ್ಲೂ ಈ ಹೆಲ್ಮೆಟ್ ಸಖತ್ ಯೂಸ್ ಆಗುತ್ತೆ. ಸೊ ನನಗಂತೂ ಸಖತ್ ಇಷ್ಟ ಆಯ್ತು ಗುರು. ಇನ್ನ ನೆಕ್ಸ್ಟ್ ನಮ್ಮ ಬೀಚ್ ತೋರಿಸ್ತೀನಿ. ಈ ಹೆಲ್ಮೆಟ್ ಹಾಕೊಳ್ಳೋಣ, ಯಾವ ತರ ಕಾಣಿಸುತ್ತೆ ಗಾಡಿ ಮೇಲೆ ಕುತ್ಕೊಂಡ್ಮೇಲೆ ಎಲ್ಲ ತೋರಿಸ್ತೀನಿ. ಸೊ ವಿಲ್ ಗೋ ಔಟ್ ಸೈಡ್. ಲೊಕೇಶನ್ ಚೇಂಜ್ ಮಾಡೋಣ. ಲೆಟ್ಸ್ ಗೋ. Go through the phase to get where we pray. We champion made, ain't nothing I changed. The streets that we paved, they throwing parades. Hey, nobody can hate on the road that I played. When everything's settled, let's see who remains. From dusk till dawn, from night till day. Hey, checking the game, was never afraid. Just calling my name, they fall into place. The land of elite, the home of the brave. Hey, nobody can hate on the toll that I paid. When everything's settled, let's see who remains. From dusk till dawn, from night. I've been keeping it frank. King of New York, fuck is they talking about? I done came up in the ranks. Number 11, I show up and show out. My heart is the size of the tank, not the size of the body. I body whoever, just think of Goliath and Dave. The bigger they are, the deeper the hole that I gotta fill in the grave. ಓಕೆ, ಸೊ ನೋಡೋರಲ್ಲ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ನಾನು ನೋಡ್ತಾ ಇದ್ದೆ, ರಿವ್ಯೂ ಮಾಡ್ತಾ ಇದ್ದೆ, ಸಕ್ಕತ್ತಾಗಿ ತೆಗೆದಿದ್ದಾನೆ. ಆಲ್ ಥ್ಯಾಂಕ್ಸ್ ಟು ಅವರ್ ಸಿಡ್. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಹಿಯರ್ ಈಸ್ ಅವರ್ ಬೀಸ್ಟ್. POV ನೋಡ್ಕೊಂಬಿಡಿ, ನಮ್ಮ ಬೀಸ್ಟು ವಿತ್ ನಮ್ಮ ಹೊಸ ಆಲ್ಪೈನ್ಸ್ಟಾರ್ ಹೆಲ್ಮೆಟ್. ಇನ್ನು ಮುಂದೆ ಇದ್ರ ಜೊತೆ ಇನ್ನೂ ಸ್ವಲ್ಪ ರೈಡ್ಸ್ಗಳೆಲ್ಲ ಮಾಡೋಣ. ಬಟ್ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಇವಾಗ ಆಲ್ಪೈನ್ಸ್ಟಾರ್ ಹೆಲ್ಮೆಟ್ ಏನೋ ಕೊಟ್ಬಿಟ್ಟಿದ್ದಾರೆ ಗಿಫ್ಟು. ಇವಾಗ ಇದ್ರ ಜೊತೆ ನಾನು ನಾರ್ಮಲ್ ಆಗಿರೋ ಗೇರ್ಸ್ಗಳಂತೂ ಹಾಕೋದಕ್ಕಾಗಲ್ಲ. ಸೊ ನೆಕ್ಸ್ಟು ಇವಾಗ ಆಲ್ಪೈನ್ಸ್ಟಾರ್ ಅಥವಾ ಡೈನಿಜಿ ಎರಡರಲ್ಲಿ ಯಾವ್ದಾದ್ರು ಸ್ವಲ್ಪ ಗೇರ್ಸ್ಗಳೆಲ್ಲ ತರಿಸೋಣ. ಅದೆಲ್ಲ ಅಪ್ಡೇಟ್ಸ್ಗಳೆಲ್ಲನೂ ಬರುತ್ತೆ. ನೆಕ್ಸ್ಟು ಗೊತ್ತಿಲ್ಲ ಗುರು, ದುಡ್ಡು ಎಲ್ಲಿಂದ ಅವಣಿಸೋದು ಅಂದ್ಬಿಟ್ಟು ಇವಾಗ. ಸೊ ಈಗ ತುಂಬ ಜನ ಥಿಂಕ್ ಮಾಡ್ತಾ ಇರ್ತೀರಾ, ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಏನೋ ಓಕೆ, ಬಟ್ ಎಷ್ಟು ಪ್ರೈಸ್ ಇರ್ಬೋದು ಅಂತ ಅಂದ್ಬಿಟ್ಟು. ಸೊ ನೀವೇ ಗೂಗಲ್ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬಿಕಾಸ್ ನಾನು ಪ್ರೈಸ್ ಕೇಳಿದೆ ನಮ್ಮ ಮಿಥುನ, ಅವ್ನು ಹೇಳಿಲ್ಲ. ಬಟ್ ನಾನು ಗೂಗಲಲ್ಲಿ ನೋಡಿದೆ, ಇದ್ರ ವರ್ತ್ ಆಲ್ಮೋಸ್ಟ್ 1 ಲಕ್ಷ ಇದೆ ನನ್ನ ಗೆಸ್. ಓಕೆನಾ, ಅಂದರೆ ನಾನು ನೋಡಿರೋ ಪ್ರಕಾರ 1 ಲಕ್ಷ ಇದೆ. ಇಂಪೋರ್ಟ್ ಚಾರ್ಜಸ್ ಅದೆಲ್ಲನೂ ಸೇರಿ ಎಷ್ಟಾಗುತ್ತೋ ಗೊತ್ತಿಲ್ಲ. ಸೊ ಎಕ್ಸಾಕ್ಟ್ ಅಮೌಂಟು ನೀವು ಗೆಸ್ ಮಾಡಿ. ಓಕೆನಾ, ಸದ್ಯಕ್ಕೆ ಇದು ಇಷ್ಟ ಆಗಿತ್ತು. ಸೊ ನನಗಂತೂ ಸಖತ್ ಇಷ್ಟ ಆಗಿದೆ ಹೆಲ್ಮೆಟ್ ಅಂತೂ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹಿತೇಶ್ ಆ್ಯಂಡ್ ಮೈ ಲವ್ಲಿ ಪೀಪಲ್ ಫಾರ್ ಗಿಫ್ಟಿಂಗ್ ಮೀ ದಿಸ್ ಬ್ಯೂಟಿಫುಲ್ ಅಮೇಝಿಂಗ್ ಹೆಲ್ಮೆಟ್. ಐ ಆಮ್ ಇನ್ ಲವ್ ವಿತ್ ದಿಸ್ ಹೆಲ್ಮೆಟ್. ಸಕ್ಕತ್ತಾಗಿದೆ ಗುರು, ಹಾಕ್ಕೊಂಡು ಆ ಸ್ಟ್ಯಾಂಡ್ಸ್ ಆಗಿರ್ಬೋದು, ಒಳಗಡೆ ಕಂಫರ್ಟ್ ಆಗಿರ್ಬೋದು. ಸೀರಿಯಸ್ಲಿ ಐ ಆಮ್ ಟೋಟಲಿ ಲವಿಂಗ್ ಇಟ್. ಸೊ ನೆಕ್ಸ್ಟು ಇದೇ ಹೆಲ್ಮೆಟಲ್ಲಿ ಇನ್ನೂ ಜಾಸ್ತಿ ರೈಡ್ಸ್ಗಳೆಲ್ಲನೂ ನೋಡ್ತೀರಾ. ಸೊ ಹಂಗೆ ನೋಡ್ತಾ ಇರಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಗೈಸ್. ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಕ್ರೇಜಿ ರೀಲ್ಸ್ಗಳೆಲ್ಲ ಬರುತ್ತೆ. ಹಾಗೆ ನಮ್ಮ ಸಿಟ್ ಜೊತೆನೂ ಒಳ್ಳೊಳ್ಳೆ ಕೊಲ್ಯಾಬ್ ರೀಲ್ಸ್ಗಳೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೂ ಬೇಜನ್ ಪ್ಲಾನ್ಗಳು ಮಾಡ್ತಾ ಇದೀವಿ. ಸೊ ಅದನ್ನೆಲ್ಲ ನೋಡ್ತೀರಾ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಮಿಸ್ ಮಾಡಿದಿರ ಫಾಲೋ ಮಾಡ್ಕೊಳ್ಳಿ, ಮೋಹನ್ ಜಯಣ್ಣ ಅಂತಲೇ ಇದೆ. ಸೊ ಅದನ್ನು ಬಿಟ್ಟರೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದೆ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನು ನೆಕ್ಸ್ಟು ಲೆವೆಲ್ ಕಂಟೆಂಟ್ಸ್ಗಳು ಕೊಡ್ತೀನಿ. ಅದೇ ನಮಗೆ ಮೋಟಿವೇಶನ್. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ, ಎಷ್ಟು ಕಮೆಂಟ್ಸ್ ಮಾಡ್ತೀರಾ, ಲೈಕ್ಸ್ ಮಾಡ್ತೀರಾ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಅಷ್ಟು ಮೋಟಿವೇಶನ್ ನಮಗಿರುತ್ತೆ. ಸೊ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿ ಯಾ ಹ್ಯಾಂಡ್. Thank you for watching. Go through the phase to get where we pray. We champion made, ain't nothing I changed. The streets that we paved, they throwing parades. Hey, nobody can hate on the road that I played. When everything's settled, let's see who remains.